ಎಲ್ಲಾನು ಲಾಂಗ್ ಹಿಡಿತಾರೆ. ಆದರೆ ಇದ್ರಲ್ಲಿ ಒಂದು ಸ್ಟೈಲ್ ತೋರಿಸಿದ್ದಾರೆ, ಲಾಂಗ್ ಎತ್ಕೊಳ್ಳೋದು, ತಿರುಗಿಸೋದು, ಅದ್ರ ಬಗ್ಗೆ ಹೇಳೋದಾದ್ರೆ ಅದೇನಾದರೂ ಬೇರೆ ಥರ ಇತ್ತಾ ಅಥವಾ ವಸಿಷ್ಠ ಅವರ ಪ್ರಯತ್ನ ಪಟ್ಟಿರೋದು ಅಂತ? ಅಂದರೆ ಅದು ನನಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡುವಾಗ ಯಾವಾಗಲೂ ಹೆಮ್ಮೆಯಿಂದ ಮಾತಾಡ್ತೀನಿ. ಕಾರಣ ಈ ಥರದ ಇನ್ಪುಟ್ಸು, ಇನ್ಸೈಟ್ಸು ಅವನು ತುಂಬಾ ಇದೆ ಈ ಸಿನಿಮಾದಲ್ಲಿ. ಆ ಥರ ಹಲವಾರು ಅಂಶಗಳಿದೆ. ಅದನ್ನು ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಣ್ಣ, ನೋಡಿ ನೀವು ಟ್ರೈ ಮಾಡಿ ಅಂತ ಹೇಳಿ ನನಗೆ ಒಂದೆರಡು ಸಲ ಮಾಡಿ ತೋರಿಸ್ದೆ. ಅದಾದಮೇಲಿಂದ ಅಫ್ಕೋರ್ಸ್ ಅಂದರೆ ನಮಗೆ ಶಿವಣ್ಣ ಮತ್ತು ದರ್ಶನ್ ಸರ್ ಅವ್ರು ಲಾಂಗ್ ಹಿಡಿಯೋದು ನಾವು ನೋಡ್ಕೊಂಡು ಬಂದಿದ್ದೀವಲ್ಲ, ನಮಗೆ ಇಷ್ಟ. ಸೊ ಅದನ್ನು ಮೀರಿ ಇನ್ನೇನಾದ್ರು ಮಾಡಬೇಕು ಅನ್ನೋವಾಗ ಈ ಥರದೊಂದು ಇನ್ಪುಟ್ಟು ಡೈರೆಕ್ಟರ್ ಕಡೆಯಿಂದ ಬಂದಾಗ ಅದನ್ನ ಎನ್ಹ್ಯಾನ್ಸ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡೋದು ಕಲಾವಿದನಿಗೆ ಸುಲಭ. ಆ್ಯಂಡ್ ಐವ್ ಡನ್ ಮೈ ಬೆಸ್ಟ್ ಅಂತ ಅನಿಸುತ್ತೆ. ನಿಮ್ಗೆ ಇಷ್ಟ ಆಯ್ತಾ? ಖಂಡಿತವಾಗ್ಲೂ ಸರ್. ನಾವು ಸ್ಪೆಷಲ್ ಆಗಿರುತ್ತೆ. ಪ್ರೇಕ್ಷಕರು ಸರ್, ಕಡೆಯ ಪ್ರಶ್ನೆ, ವಿಲ್ಲನ್ ಮಕ್ಕಳು ಹೀರೋ ಆಗೋದು ಸಹಜ. ಅಂದರೆ ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಅವ್ರಿಗೆ ತುಂಬ ಅವಕಾಶಗಳು ಇರ್ತವೆ. ಆದರೆ ಒಬ್ಬ ವಿಲ್ಲನ್ನು ಹೀರೋ ಆಗೋದು ನಮ್ಮ ಅಂದರೆ ಹಿಂದಿನ ಕಾಲದಲ್ಲಿ ಪ್ರಭಾಕರ್ ಸರು ಇನ್ನು ಸಾಕಷ್ಟು ಜನ ಬಂದರು. ಸೊ ನಿಮ್ಮನ್ನು ಆ ಜಾಗದಲ್ಲಿ ಇವಾಗ ಸೇರಿಸಿದ್ರೆ ಆ ಕಾಲದಲ್ಲಿ ಇವಾಗ ಈ ಥರ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳೋದು. ವಿಲ್ಲನ್ನು ಹೀರೋ ಆಗಬಾರ್ದು, ಕಾಮಿಡಿಯನ್ನು ಹೀರೋ ಆಗಬಾರ್ದು, ಇವೆಲ್ಲ ಸುಮ್ಮನೆ ಒಂದು ಕೆಲವರ ಭ್ರಮೆಯ ಹಣೆಪಟ್ಟಿ ಅದು. ಯಾಕೆ ಅಂದರೆ ಅಣ್ಣವರು ಸೇರಿ ನೆಗೆಟಿವ್ ಶೇಡ್ ಪಾತ್ರಗಳು ಮಾಡಿದ್ದಾರೆ. ಸೊ ಹೀರೋ ಅದೊಂದು ವಿಲನ್ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ತಪ್ಪು. ಅಂಬರೀಷ್ ಅಣ್ಣ ನೆಗೆಟಿವ್ ರೋಲ್ಸಲ್ಲೇ ಶುರು ಮಾಡಿದ್ದು, ರಜನಿಕಾಂತ್ ಅವರು ನೆಗೆಟಿವ್ ರೋಲ್ಸಲ್ಲೇ ಶುರು ಮಾಡಿದ್ದು, ಶಾರುಖ್ ಖಾನ್ ನೆಗೆಟಿವ್ ರೋಲ್ಸಲ್ಲೇ ಶುರು ಮಾಡಿದ್ದು, ದರ್ಶನ್ ಸರ್ ಅವರು ಕೂಡ ಹಾಗೆ, ಸುದೀಪ್ ಸರ್ ನಂಗೆ ಗೊತ್ತಿರೋ ಹಾಗೆ ಅದೇ ರೀತಿ ಒಂದಷ್ಟು ಪಾತ್ರಗಳು ಮಾಡಿದರು. ಸೊ ಇಲ್ಲಿ ಬಂದಾಗ ಯಾರು ಏನು ಪಾತ್ರದಿಂದ ಶುರು ಮಾಡಿದ್ರು ಅಂತಲ್ಲ, ಮಾಡಿದಂಥ ಪಾತ್ರಕ್ಕೆ ಅವರು ನ್ಯಾಯ ಒದಗಿಸಿದ್ರೆ ಇಲ್ವಾ ಅಂತ. ಸೊ ಹಾಗಾಗಿ ಒಂದು ನಟ ಅಂದಮೇಲೆ ಅವ್ನು ನಟ ಅಷ್ಟೇ, ಕಲಾವಿದ ಅಷ್ಟೇ. ಅವನು ಯಾವ ಶೇಡ್ ಮಾಡಿದ್ರು ಆ ಶೇಡ್ನ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಲಿಲ್ಲ ಅಂದರೆ ಸಮಸ್ಯೆ. ಆ್ಯಂಡ್ ನನ್ನ ವಿಷಯದಲ್ಲಿ ಹೇಳೋದಾದರೆ, ನಾನು ದಯವಿಟ್ಟು ಗಮನಿಸಿ ಸಿನಿಮಾ ನೋಡಿದ್ರೆ ಅಥವಾ ಮಾಯಾ ಬಜಾರ್ ಸಿನಿಮಾ ನೋಡಿದ್ರೆ ನಾನು ಮಾಡಿರೋದ್ರಲ್ಲಿ ಹಾಸ್ಯ ತುಂಬಿದ ಕಥೆ, ಹಾಸ್ಯ ತುಂಬಿದ ಪಾತ್ರ. ಸೊ ಅದನ್ನು ಜನ ಮೆಚ್ಕೊಂಡಿದ್ದಕ್ಕೆ ಹಾಡುಗಳಾಗಲಿ ಸಿನಿಮಾ ಆಗಲಿ ಜನಕ್ಕೆ ತಲುಪಿರೋದು. ಸೊ ಇದು ಟೈಪ್ ಕಾಸ್ಟ್ ಮಾಡ್ತಕ್ಕಂಥದ್ದು ನನಗೆ ಅಂತಲ್ಲ, ಯಾರಿಗೇ ಮಾಡಿದ್ರು ತಪ್ಪೆ. ಇವನಿಷ್ಟೇ, ಇವನು ಹೀಗೆ. ಈಗ ನಮ್ಮ ಚಿಕ್ಕಣ್ಣ ಎಷ್ಟು ವರ್ಷ ಕಾಮಿಡಿನಾಗಿರು, ಉಪಾಧ್ಯಕ್ಷ ಮೊನ್ನೆ ಬಂತು. ಸೊ ಎಷ್ಟು ದೊಡ್ಡ ಸಕ್ಸಸ್ ಆಯಿತು. ಸೊ ಅದು ಅಂದರೆ ಲೀಡ್ ರೋಲ್ ಮಾಡಬಾರ್ದು ಅನ್ನೋದು ಇಲ್ಲವೇ. ಸೊ ಥ್ಯಾಂಕ್ ಯು. ಫೈನಲಿ ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ನಿಮ್ಮ ಕನ್ನಡ ಬಗ್ಗೆ ಸೊ ನಮ್ಮ ಸಿನಿಮಾ ಲವ್ಲಿ ಜೂನ್ 14ಕ್ಕೆ ರಿಲೀಸ್ ಆಗ್ತಿದೆ. ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.